ಅವರ ತಾಯಿಯನ್ನ ಸನ್ಯಾಸತ್ವ ಸ್ವೀಕಾರ ಮಾಡೋದಕ್ಕೆ ಒಪ್ಸಿದ ಒಂದು ಪ್ರಸಂಗ ಬರುತ್ತೆ ಅಂತ ಕೇಳಿದ್ವಿ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಅವರು ಹುಟ್ಟಿದ್ದೇ, ಅವರು ಅವತರಿಸಿದ್ದೇ ಅದ್ವೈತ ಸಿದ್ಧಾಂತ ಪ್ರಚಾರ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಗುರಿಯನ್ನು ಸಾಧಿಸಲಿಕ್ಕಾಗಿ ಅವರಿಗೆ ಸ್ವತಂತ್ರ ಬೇಕಾಗಿತ್ತು, ಸಂಸಾರ ಬೇಕಾಗಿರಲಿಲ್ಲ. ಭಗವತ್ಪಾದರು ಈಶ್ವರನ ಅಂಶಸ್ವರೂಪರಾದ್ದರಿಂದ ಯುಕ್ತಿಯುಕ್ತವಾಗಿ ಇದನ್ನು ಹೇಗೆ ಮಾಡಬಹುದು ಅಂತ ಅವರು ಯೋಚನೆ ಮಾಡ್ತಾರೆ. ಅವರನ್ನು ಅಷ್ಟಮೂರ್ತಿ ಅಂತ ಕರೀತಾರೆ ಈಶ್ವರನನ್ನು. ಆ 8 ಅಂಶಗಳಲ್ಲಿ ಒಂದು ಅಂಶ ವರುಣ. ಆ ವರುಣನ ವಾಹನ ಮೊಸಳೆ. ಅವರು ವರುಣನ ಕರೆದು ಹೇಳಿದ್ದಾರೆ, ನಾಳೆ ಕಳಿಸೆಯ ನಿನ್ನ ವಾಹನ, ನಾನು ನದಿಯಲ್ಲಿ ಇಳಿದಿರ್ತೀನಿ, ಯಾವಾಗ ಹತ್ತಿರ ಬರಲಿ. ಅವರು ಸ್ನಾನಕ್ಕೆ ಇಳಿದಿರ್ತಾರೆ, ಮೊಸಳೆ ಒಂದು ಕಾಲು ಹಿಡ್ಕೊಂಡ್ಬಿಡುತ್ತೆ. ಆಗ ಅವ್ರ ಅಮ್ಮನ ಕೂಗ್ತಾರೆ, ಅಮ್ಮ 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 ನೋಡು 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 ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ, ನಾನು ಸನ್ಯಾಸಿ ಯಾವುದು ಕೊಪ್ಪಿಗೆ ಕೊಟ್ಬಿಡು. ಆವಾಗ ಮೊಸಳೆ ಕಾಲು ಬಿಡುತ್ತೆ. ಪಾಪ ತಾಯಿಗೆ ಮಾತೃ ಹೃದಯ, ಇದೆಲ್ಲ ತರ್ಕ ಮಾಡೋಕ್ಕಾಗಲ್ಲ. ಹೌದು, ಆಯ್ತಪ್ಪ ಸನ್ಯಾಸಿ ಆಗೋಗ್ಬಿಟ್ಟಿದೆ.